ನೀವೆಲ್ಲ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇದ್ದೀರಾ ಅಂತಂದರೆ ಮರೀದೆ ಈ ಒಂದು ವಿಡಿಯೋ ನೋಡಿ. ಇಲ್ಲ ಅಂತಂದರೆ ನಿಮ್ಮ ಫೇಸ್ಬುಕ್ಕನ್ನು ಇದ್ದಕ್ಕಿದ್ದಂಗೆ ಹ್ಯಾಕ್ ಮಾಡಿ ಕೆಲವರು ಏನೇನೋ ಮಿಸ್ಯೂಸ್ ಮಾಡ್ಬೋದು. ಬೇಡದಿರುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ನಿಮ್ಮ ಒಂದು ಅಕೌಂಟಲ್ಲಿ ಹಾಕ್ಬೋದು. ನನಗೆ ಒಂದು ಮೇಲ್ ಬಂದಿದೆ, ಆ ಥರ ಮೇಲ್ ನಿಮಗೂ ಕೂಡ ಬರುತ್ತೆ ಅಂತಂದರೆ ಸ್ವಲ್ಪ ಹುಷಾರಾಗಿರಿ. ಅದು ಆ್ಯಕ್ಚುಲಿ ಹ್ಯಾಕರ್ಸ್ಗಳು ನಿಮ್ಮ ಒಂದು ಫೇಸ್ಬುಕ್ಕನ್ನು ಹ್ಯಾಕ್ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ. ಸೊ ನೀವು ಮಿಸ್ಸಾಗಿ ಕ್ಲಿಕ್ ಮಾಡೋದಕ್ಕೂ ಕೂಡ ಹೋಗಬೇಡಿ. ಅದು ಯಾವ ಥರ ಬರುತ್ತೆ ಎಲ್ಲನೂ ಕೂಡ ಹೇಳ್ತೀನಿ. ಫೇಸ್ಬುಕ್ ಯೂಸ್ ಮಾಡ್ತಾ ಇರೋರು ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಫ್ರೆಂಡ್ಸು ಕೂಡ ಫೇಸ್ಬುಕ್ ಯೂಸ್ ಮಾಡ್ತಾ ಇದ್ದಾರೆ ಅಂತಾರೆ, ಅವ್ರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ನನಗೆ ಸಡನ್ನಾಗಿ ತುಂಬ ಸಲ ಮತ್ತೆ ಸಿಕ್ಕಾಬಟ್ಟೆ ಈ ಒಂದು ಮೇಲ್ ಬರ್ತಾ ಇದೆ. ನೀವು ನೋಡ್ಬೋದು, ಯು ಹ್ಯಾವ್ ರಿಸೀವ್ಡ್ ಎ ಬಿಸ್ನೆಸ್ ಮ್ಯಾನೇಜರ್ ಪಾರ್ಟ್ನರ್ ರಿಕ್ವೆಸ್ಟ್ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ಫೇಸ್ಬುಕ್ ಕಡೆನೇ ಇಂದನೇ ಬಂದಿರೋ ಥರ ಫೇಸ್ಬುಕ್ ಲೋಗೋನ ಯೂಸ್ ಮಾಡಿಕೊಂಡು ವೆರಿಫಿಕೇಷನ್ ಟಿಕ್ ಜೊತೆಗೆ ಸೊ ಇಲ್ಲಿ ನನಗೆ ಒಂದು ಮೆಸೇಜ್ ಮೇಲ್ ಬರ್ತಾ ಇದೆ. ಸೊ ಕಂಟಿನ್ಯೂಸ್ ಆಗಿ ಕಳಿಸ್ತಾನೆ ಇದ್ದಾರೆ, ನಾನು ಕ್ಲಿಕ್ ಮಾಡಲಿ ಅಂತ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಏನೋ ವೆರಿಫೈ ಮಾಡಿ ಅದು ಮಾಡಿ ಇದು ಮಾಡಿ, ಇಲ್ಲಿ ಕೆಳಗಡೆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿ ಜಾಯ್ನ್ ಆಗಿ ಪಾರ್ಟ್ನರ್ ಮ್ಯಾನೇಜರ್ ಜೊತೆ. ಸೊ ಏನೇನೋ ಏಜೆನ್ಸಿ ಅದು ಇದು ಅಂತೆಲ್ಲ ಕತೆ ಹೊಡಿತಾ ಇದ್ದಾರೆ. ನೀವು ನೋಡ್ಬೋದು, ನಾನು ರೆಸ್ಪಾಂಡ್ ಮಾಡಿಲ್ಲ, ಮತ್ತೆ ಇನ್ನೊಂದು ಸಲ ಕಳಿಸಿದ್ದಾರೆ ಸೇಮ್ ಅದೇ ಥರದ್ದು. ಮತ್ತೆ ಅದಾದಮೇಲೆ ಮತ್ತೆ ಇನ್ನೊಂದು ಸಲ ಕಳಿಸಿದ್ದಾರೆ, ನೀವು ನೋಡ್ಬೋದು. ಸೊ ಈ ಥರ ಮೇಲು ನಿಮಗೂ ಕೂಡ ಫೇಸ್ಬುಕ್ಕಲ್ಲಿ ನಿಮಗೆ ಬರ್ತಾ ಇರ್ಬೋದು. ಫೇಸ್ಬುಕ್ಕಲ್ಲಿ ಅಂತಂದರೆ ನಿಮ್ಮ ಒಂದು ಮೇಲ್ ಐ ಡಿಗೆ. ಓಕೆ, ಸೊ ನಿಮ್ಮ ಮೇಲ್ ಐ ಡಿಗೆ ಬರ್ತಾಯಿದೆ ಅಂತಂದರೆ ಇದನ್ನು ಜಸ್ಟು ನೆಗ್ಲೆಕ್ಟ್ ಮಾಡಿ. ಇನ್ ಕೇಸ್ ಏನಾದರೂ ನೀವು ಮಿಸ್ ಆಗಿದ್ರ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನಿಮ್ಮ ಫೇಸ್ಬುಕ್ ಆಟೋಮೆಟಿಕಲಿ ಹ್ಯಾಕ್ ಆಗಿಬಿಡುತ್ತೆ. ನಿಮ್ಮ ಪಾಸ್ವರ್ಡ್ ಎಲ್ಲ ಲೀಕ್ ಆಗಿಬಿಡುತ್ತೆ. ಸೊ ಅವರು ಆಟೋಮೆಟಿಕಲಿ ಪಾಸ್ವರ್ಡ್ ಎಲ್ಲ ಚೇಂಜ್ ಮಾಡಿಕೊಂಡು ನಿಮ್ಮ ಫೇಸ್ಬುಕ್ನ ನೀವೇ ಲಾಗಿನ್ ಮಾಡ್ಕೊಳ್ಳೋಕ್ಕಾಗಲ್ಲ. ಎಷ್ಟೊಂದು ಜನಕ್ಕೆ ಇದೇ ಥರ ಇವರು ಅಟ್ಯಾಕ್ ಮಾಡೋದು. ಸೊ ನೀವು ನನ್ನ ಕೇಳ್ಬೋದು, ಇದು ಹೆಂಗೆ ಫೇಕ್ ಅಂತ ಹೇಳ್ತಾ ಇದ್ದೀರಾ ಅಂತ. ಸೊ ಆ್ಯಕ್ಚುಲಿ ನಾನು ಫೇಸ್ಬುಕ್ಗೆ ಅಂತಲೇ ಒಂದು ಸಪ್ರೇಟ್ ಅದಕ್ಕೆ ಮೇಲ್ ಐ ಡಿ ಇಟ್ಟಿದ್ದೀನಿ, ಆಯಿತಾ. ಅದಕ್ಕೆ ಮೇಲು ಫೇಸ್ಬುಕ್ ಅವ್ರು ಮಾಡಬೇಕು. ಸೊ ಇದು ನಾನು ಎಲ್ಲ ಕಡೆ ಪಬ್ಲಿಕಲ್ಲಿ ಕೊಟ್ಟಿರುವಂಥ ಮೇಲ್ ಐ ಡಿ ಇದು ಯಾಕೆ ಅಂತಂದರೆ ಬಿಸ್ನೆಸ್ ಪರ್ಪೋಸ್ಗೆ ಅಂತ ಕೊಟ್ಟಿದ್ದೀನಿ. ಈ ಬುದ್ಧಿವಂತರು ಏನು ಮಾಡವ್ರೆ, ನಾನು ಅದನ್ನೇ ಫೇಸ್ಬುಕ್ಕನ್ನು ಕೂಡ ಕೊಟ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸೊ ಇದನ್ನು ನನಗೆ ಅಲ್ಲಿ ಕಳಿಸ್ತಾ ಬಿದ್ದವ್ರೆ. ನನಗೆ ಗೊತ್ತು ಇದು ಫೇಸ್ಬುಕ್ಕಿಂದ ಬಂದಿಲ್ಲ ಅಂತ. ಯಾಕೆ ಅಂತಂದರೆ ನಾವು ಫೇಸ್ಬುಕ್ಗೆ ಯಾವ ಅಕೌಂಟ್ ಜಿಮೇಲ್ ಐ ಡಿನ ಲಿಂಕ್ ಮಾಡಿರ್ತೀವಿ ಅದಕ್ಕೆ ಮೇಲ್ ಬಂದರೆ ಫೇಸ್ಬುಕ್ ಅವರು ಕಳಿಸಿದ್ದಾರೆ ಅಂತ ಅರ್ಥ. ಸೊ ನಾನು ಆ ಮೇಲ್ನೇ ಎಲ್ಲೂ ಕೂಡ ತೋರಿಸಿಲ್ಲ. ಓಕೆ, ಇವ್ರ ಥರ ನಾನು ದಡ್ಡರಂತೂ ಅಲ್ಲ. ಸೊ ಹಾಗಾಗಿ ಇವರು ಕಳಿಸ್ತಾನೆ ಅವರೇ ಕ್ಲಿಕ್ ಮಾಡಲಿ ಅಂತ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೇಸ್ಬುಕ್ ಅಕೌಂಟ್ ಹೊಗೆ ಆಗಿಬಿಡುತ್ತೆ. ಎಷ್ಟೊಂದು ಜನಕ್ಕೆ ಫೇಸ್ಬುಕ್ ಇದೇ ಥರ ತುಂಬ ಜನಕ್ಕೆ ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಕಣ್ಣು ಮುಚ್ಕೊಂಡು ಈ ಥರ ಲಿಂಕ್ಸ್ಗಳ ಮೇಲೆಲ್ಲ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ, ಏನೂ ಕೂಡ ಆಗಲ್ಲ. ನಿಮ್ಗೆ ಏನಾದ್ರು ಸಮಸ್ಯೆ ಆಯಿತು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಗೊತ್ತಾಗುತ್ತೆ ಎಲ್ಲವೂ ಕೂಡ. ಸೊ ಸದ್ಯಕ್ಕಿದು ಫೇಕ್ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಈ ಥರ ಬಂದಿದ್ದರೆ ಜಸ್ಟ್ ನೆಗ್ಲೆಕ್ಟ್ ಮಾಡಿ, ನಿಮ್ಮ ಫೇಸ್ಬುಕ್ ಅಕೌಂಟ್ನ ಸೇಫಾಗಿ ಇಟ್ಕೊಳ್ಳಿ. ಓಕೆ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಗೈಸ್.